Okay, students, ಅಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್, ನಿರ್ವಹಣೆಯ ಉದ್ದೇಶಗಳು. ನಿರ್ವಹಣೆಯ ಉದ್ದೇಶಗಳು ಇದೇನಪ್ಪಾರ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನಿರ್ವಹಣೆ. ಈ ಉದ್ದೇಶಗಳ ಆಧಾರದ ಮೇಲೆ ತನ್ನ ದಕ್ಷ ಮತ್ತು ಪರಿಣಾಮಕಾರಿ ರೀತಿಯಲ್ಲಿ ಯಾವ ಥರನ ಕೆಲಸ ಕಾರ್ಯಗಳನ್ನು ಮಾಡಬೇಕು ಮತ್ತು ಈ ಉದ್ದೇಶದಿಂದ ವ್ಯವಹಾರವನ್ನು ಯಾವ ಥರನಾಗಿ ನಡೆಸಬೇಕು ಅನ್ನುವ ರೀತಿಯಲ್ಲಿ ಪರ ಈ ಮೂರು ಉದ್ದೇಶಗಳನ್ನು ನೀಡುತ್ತದೆ. ಓಕೆ, ಈ ಮೂರು ಉದ್ದೇಶಗಳಲ್ಲಿ ಈಗ ನಾವು ಮೊದಲನೇದಾಗಿ ನಿಮಗೆ ನಾವು ಹೇಳ್ಕೊತ ಹೋಗ್ತೇನೆ ಸಂಘಟನಾತ್ಮಕ ಉದ್ದೇಶಗಳು. ಫಸ್ಟ್ ಒನ್ ಆರ್ಗನೈಜೇಷನಲ್ ಅಬ್ಜೆಕ್ಟಿವ್ಸ್. ಓಕೆ, ಸಂಘಟನಾತ್ಮಕ ಉದ್ದೇಶಗಳು ನಿಮ್ಮದು ವ್ಯವಹಾರದ ಒಂದು ಉದ್ದೇಶಗಳನ್ನು ಸ್ಥಾಪಿಸಿ ವ್ಯವಹಾರದಲ್ಲಿ ಏನಪ್ಪ ಒಂದು ಉದ್ದೇಶಗಳನ್ನು ಹಾಕ್ತಾವು. ಆ ಉದ್ದೇಶಗಳನ್ನು ಹೇಗೆ ನಾವು ಸಾಧನೆಯನ್ನು ಮಾಡಬೇಕು, ಆ ಉದ್ದೇಶಗಳನ್ನು ಹೇಗೆ ನಾವು ಸಾಧಿಸಬೇಕು ಅನ್ನುವ ರೀತಿಯಲ್ಲಿ ಏನಪ್ಪ ಕೆಲಸ ಕಾರ್ಯಗಳನ್ನು ಮಾಡ್ಕೋತ ಹೋಗ್ತದ. ಹೀಗೆ ಹಾಕಿರ್ತಕ್ಕಂಥ ಉದ್ದೇಶಗಳನ್ನು ಅಲ್ಲೇನು ಮಾಡ್ತಾನಪ್ಪ ಅಂದ್ರೆ ಮೊದಲನೇದಾಗಿ ಏನು ಹೇಳ್ತಾನಪ್ಪ ಅಂದ್ರೆ ಅಸ್ತಿತ್ವ. Okay, organizational objectives, it is the management, these are responsible for first one is setting the objectives, setting and achieving the objectives for the organization. Okay, organizational objectives, these are the first one objectives, these are related for the only in business. We set for the objectives in case of increase production, increase sales, okay, for 20%, for 30%. Increase customers. Okay, these are the first one objectives. These are related only in organization. ಮೊದಲನೇದಾಗಿನ ಪರ ಸಂಘಟನಾತ್ಮಕ ಉದ್ದೇಶ ಎದಕ್ಕೆ ಸಂಬಂಧಪಡ್ತಪ್ಪ ಅಂದ್ರೆ ವ್ಯವಹಾರವನ್ನು ಹೇಗೆ ನಾವು ಉಳಿಸ್ಕೋಬೇಕು, ಹೇಗೆ ನಾವು ಏನಪ್ಪ ವ್ಯವಹಾರವನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಸಂಬಂಧ ಉದ್ದೇಶಗಳನ್ನು ಹಾಕ್ತಾರೆ. ಅದರಲ್ಲಿ ಮೊದಲನೇದಾಗಿನ ಪರ ಅಸ್ತಿತ್ವ ಅಂತ ಬರ್ತದೆ. ಸರ್ವೈವಲ್ ಯಾವುದೇ ಒಂದು ವ್ಯವಹಾರದ ಮೂಲ ಉದ್ದೇಶವು ಏನಪ್ಪರ ಅಸ್ತಿತ್ವದಲ್ಲಿ ಇರುವುದಾಗಿದೆ. ನೀನು ಅಸ್ತಿತ್ವದಲ್ಲಿ ಉಳಿಬೇಕಂದ್ರೆ ಫಾರ್ ಎಕ್ಸಾಂಪಲ್ಸ್ ಈಗ ನೋಡಿ, ನಮ್ಮದು ವ್ಯವಹಾರವನ್ನು ನಾವು ಸ್ಥಾಪನೆಯನ್ನು ಮಾಡೆವು. ಅದು 5 ವರ್ಷ ಕಾಲಗಳ ಕಾಲ ಅಥವಾ 10 ವರ್ಷಗಳ ಕಾಲ ಅಥವಾ 20 ವರ್ಷಗಳ ಕಾಲ ಉಳಿಬೇಕಂದ್ರೆ ನಾವೇನು ಮಾಡ್ಬೇಕಪ್ಪ ಅಂದ್ರೆ ಹಾಕಿರ್ತಕ್ಕಂಥ ಉದ್ದೇಶವು ಏನಪ್ಪ ಸ್ಪಷ್ಟವಾಗಿರಬೇಕು. ಆ ಉದ್ದೇಶದ ಅನುಗುಣವಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕು. ಓಕೆ, ಫಸ್ಟ್ ಪಾಯಿಂಟ್ ಸರ್ವೈವಲ್ ದ ಬೇಸಿಕ್ ಅಬ್ಜೆಕ್ಟಿವ್ಸ್ ಆಫ್ ಎನಿ ಬಿಸ್ನೆಸ್. ಯು ಹ್ಯಾವ್ ಟು ಸರ್ವೈವ್. ಇಟ್ ಮೀನ್ಸ್ ಅ ಸರ್ವೈವಲ್ ಆಫ್ ದಿ ಆರ್ಗನೈಸೇಷನ್. ಇನ್ ಆರ್ಡರ್ ಟು ಸರ್ವೈವ್ ಎನಿ ಆರ್ಗನೈಸೇಷನ್ ಮಸ್ಟ್ ಬಿ ಅರ್ನ್ ಎನಫ್ ರೆವಿನ್ಯೂ ಟು ಕವರ್ ದ ಕಾಸ್ಟ್. ಇದೇನು ಮಾಡ್ದಪ್ಪ ಅಂದ್ರೆ ನಿಮ್ಮ ಸಂಬಂಧಪಟ್ಟಿರ್ತಕ್ಕಂಥ ಸಂಸ್ಥೆಯ ವೆಚ್ಚವನ್ನು ಕಡಿಮೆ ಮಾಡಿ ಆದಾಯವನ್ನು ಹೇಗೆ ನಾವು ಹೆಚ್ಚು ಗಳಿಸಬೇಕು ಅನ್ನೋದಕ್ಕೆ ಅಸ್ತಿತ್ವ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಲಾಭ, ಪ್ರಾಫಿಟ್. ಈಗ ನಾವು ಸರ್ವೈವ್ ಉಳಿಯಾಕತ್ತೀವಪ್ಪ. ಇನ್ನು ನೆಕ್ಸ್ಟ್ ಮನುಷ್ಯನಿಗೆ ಒಂದು ಆಸೆನೇ ಇರ್ತದ, ನಾವು ಲಾಭ ಸಂಪಾದನೆ ಮಾಡಬೇಕು ಬಿಸ್ನೆಸ್ಸದ್ದು. ವ್ಯವಹಾರಕ್ಕೆ ಒಂದು ಅಸ್ತಿತ್ವ ಮಾತ್ರ ಸಾಕಾಗೋದಿಲ್ಲ. ಅದೇನಪ್ಪ ಅಂದ್ರೆ ಸಂಸ್ಥೆ ಏನು ಮಾಡಬೇಕಪ್ಪ ಅಂದ್ರೆ ಲಾಭವನ್ನು ಸಂಪಾದನೆಯನ್ನು ಮಾಡಬೇಕಾಗ್ತದೆ. ಸರ್ವೈವಲ್ ಈಸ್ ನಾಟ್ ಎನಫ್. ಯು ಹ್ಯಾವ್ ಟು ಅರ್ನ್ ಫಾರ್ ದ ಮೋರ್ ಬಿಸ್ನೆಸ್. Profit provide the incentives for the continuous successful operation of the enterprise. Profit is essential for covering the cost and risk of the business. ಇದೇನು ಮಾಡ್ತದ, ನಮಗೆ ನಷ್ಟವನ್ನು ಏನಾಗ್ತದಲ್ಲ ಅದನ್ನು ತಡೆ ಹಿಡಿತದ ಲಾಭ. ನೆಕ್ಸ್ಟ್ ವೆಚ್ಚಗಳನ್ನು ಉಳಿತಾಯ ಮಾಡ್ತದೆ. ಹೀಗಾಗಿ ನಾವು ಪ್ರತಿಯೊಂದು ಏನಪ್ಪ ನಿರಂತರವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೋತ ಹೋದಿವಿ ಅಂದ್ರೆ ವೆಚ್ಚ ಮತ್ತು ನಷ್ಟವನ್ನು ಭಯವನ್ನು ಭರಿಸಲು ನಮಗೇನಪ್ಪ ಅದನ್ನು ಹೋಗಲಾಡಿಸಲು ನಮಗೆ ಸಹಾಯ ಮಾಡ್ತದೆ. ಇಟ್ ಮೇ ಬಿ ಕವರಿಂಗ್ ಕಾಸ್ಟ್ ಆ್ಯಂಡ್ ರಿಸ್ಕ್ ವೆನ್ ಯು ಹ್ಯಾವ್ ಟು ಅರ್ನ್ ಫಾರ್ ದ ಮೋರ್ ಪ್ರಾಫಿಟ್. ಓಕೆ, ಫಸ್ಟ್ ಒನ್ ಸರ್ವೈವಲ್, ಸೆಕೆಂಡ್ ಒನ್ ಪ್ರಾಫಿಟ್, ಥರ್ಡ್ ಒನ್ ಗ್ರೋತ್, ಬೆಳವಣಿಗೆ. ಒಂದು ವ್ಯವಹಾರವು ಏನಪ್ಪ ತಾನು
ದೀರ್ಘಾವಧಿಯಲ್ಲಿ ತನ್ನ ಅವಕಾಶಗಳನ್ನು ಹೆಚ್ಚಿಸಿಕೊಳ್ಳಬೇಕಾಗುತ್ತದೆ. ಯಾಕಂದ್ರೆ ಬೆಳವಣಿಗೆ ಹೆಂಗಾಗಿರ್ತೈತಂದ್ರೆ, ಈಗ ಸಂಸ್ಥೆ ಒಂದು ಅಸ್ತಿತ್ವದಲ್ಲೇ ಆಯಿತು, ಲಾಭದಲ್ಲೇ ಆಯಿತು. ಇನ್ನು ಬೆಳವಣಿಗೆ ಅಂದ್ರೆ ತಾನು ಈಗ 10 ಕಸ್ಟಮರ್ ಅದಾರಪ್ಪ, 2021ಕ್ಕೆ 10 ಕಸ್ಟಮರ್ ಅದಾವ, 2022ಕ್ಕೆ ಏನಪ್ಪ ಒಂದು 20 ಕಸ್ಟಮರ್ ಮಾಡಿದರೆ ನಾವು ಬೆಳವಣಿಗೆ ಆಗಾಕತ್ತೀವಿ. ಓಕೆ, 2010ಕ್ಕೆ ಏನಪ್ಪ ಒಂದು 10 ಪೆನ್ ಅಷ್ಟೇ ನಾವು ಮಾರಾಟ ಮಾಡಾಕತ್ತೀನಿ. 2021ಕ್ಕೆ ನಾನು ಏನು ಮಾಡ್ತೀನಿ, 100 ಪೆನ್ನುಗಳನ್ನು ಮಾರಾಟ ಮಾಡ್ತೀನಿ. ಇದು ಬೆಳವಣಿಗೆ. ಅದು ಹೂಡಿಕೆಯಲ್ಲಿ ಆಗಿರ್ಬೋದ, ಗ್ರಾಹಕರಲ್ಲಿ ಆಗಿರ್ಬೋದ, ಮತ್ತೇನಪ್ಪ ಉತ್ಪನ್ನಗಳಲ್ಲಿ ಆಗಿರ್ಬೋದ, ಉದ್ಯೋಗಗಳ ಸಂಖ್ಯೆಯಲ್ಲಿ ಆಗಿರ್ಬೋದು. ಯಾವುದೇ ರೀತಿಯಲ್ಲಿ ನಾವು ಹೆಚ್ಚಾಕೋತ ಹೋದೆವು ಅಂದ್ರೆ ಅದು ಬೆಳವಣಿಗೆ ಅಂತ ಕರೀತಾರೆ. ಓಕೆ, ಗ್ರೋತ್ ಆಫ್ ದಿ ಬಿಸ್ನೆಸ್ is need to add to its prospectus in a long run. Okay, growth of the business can be it may be increase sales, increase number of employees, increase customers, okay, increase productions or products, increase capital. These are the indicator of the growth. ಇದೇನು ಮಾಡ್ತದೆ, ನಮ್ಮದು ಗ್ರೋತ್ ಅಂದರೆ ಸಂಸ್ಥೆ ಏನು ಮಾಡಬೇಕು ಅಂದರೆ, ಯು ಹ್ಯಾವ್ ಟು ಕಂಪೇರಿಂಗ್ ಫಾರ್ ದ ಪ್ರೀವಿಯಸ್ ಇಯರ್ ಆ್ಯಂಡ್ ಪ್ರೆಸೆಂಟ್ ಇಯರ್. ಇಟ್ ವಿಲ್ ಬಿ ಪ್ರೀವಿಯಸ್ ಇಯರ್ 10 employees, present year they are 15 employees, they are increasing for the 5 employees. These are the growing stage, these are the growth. ಅದು ಬೆಳವಣಿಗೆ ಅಂತ ಕರೀತಾನೆ. ಓಕೆ, ನೆಕ್ಸ್ಟ್ ಸಾಮಾಜಿಕ ಉದ್ದೇಶಗಳು ಅಂತ ಕರೀತಾರೆ. ಸಾಮಾಜಿಕ ಉದ್ದೇಶಗಳು, ಸೋಷಿಯಲ್ ಅಬ್ಜೆಕ್ಟಿವ್ಸ್. ಓಕೆ, ಇದಕ್ಕೆ ಹೋಗಿದ್ದ ಮುಂಚಿತವಾಗಿ ನಿಮಗೇನಪ್ಪ ಇದು 2 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ. ಮೆನ್ಷನ್ ಎನಿ 2 ಆರ್ಗನೈಸೇಷನ್ ಅಬ್ಜೆಕ್ಟಿವ್ಸ್, ಯಾವುದಾದ್ರು 2 ಸಂಘಟನಾತ್ಮಕ ಉದ್ದೇಶಗಳನ್ನು ಬರೀರಿ ಅಂತೇಳಿ ಒಂದು 2 ಮಾರ್ಕ್ಸಿನ ಕ್ವಶನ್ಸನ್ನು ನಿಮಗೆ ಆನ್ಯುವಲ್ ಎಕ್ಸಾಮಿನೇಷನಲ್ಲಿ ಬರ್ತದೆ. ಓಕೆ, ನೆಕ್ಸ್ಟ್ ಒನ್, ಸೆಕೆಂಡ್ ಒನ್, ಸೋಷಿಯಲ್ ಅಬ್ಜೆಕ್ಟಿವ್ಸ್, ಸಾಮಾಜಿಕ ಉದ್ದೇಶಗಳು. ಸಾಮಾಜಿಕ ಉದ್ದೇಶಗಳು ಇದು ಸಮಾಜಕ್ಕೆ ಪ್ರಯೋಜನಗಳ ಒಂದಿಷ್ಟು ವ್ಯವಹಾರದ, ಯಾವುದೇ ಒಂದು ವ್ಯವಹಾರ ಏನಪ್ಪ ಸಮಾಜಕ್ಕೋಸ್ಕರ ಅಥವಾ ಸಮಾಜಕ್ಕೆ ಒಂದೇ ಸಹಾಯವಾಗಲಿ ಅಂತೇಳಿ ಒಂದಿಷ್ಟು ಅನುಕೂಲ ರೀತಿಯಲ್ಲಿ ಏನಪ್ಪ ತನ್ನ ಸಂಬಂಧಪಟ್ಟಿರ್ತಕ್ಕಂಥ ಸಾಮಾಜಿಕ ಉದ್ದೇಶಗಳನ್ನು ಈಡೇರಿಸದ. ಓಕೆ, ಸಾಮಾಜಿಕ ಉದ್ದೇಶಗಳನ್ನು ಹೇಗೆ, ಉದಾಹರಣೆಗೆ ಏನಪ್ಪ ನಾ ಹೇಳಬೇಕಂದ್ರೆ, ಇದು ಪರಿಸರ ಸ್ನೇಹಿ ಉತ್ಪಾದನಾ ವಿಧಾನಗಳನ್ನು ಬಳಸುವುದಾಗಿರ್ಬೋದು, ಸಮಾಜದ ಅವಕಾಶ ವಂಚಿತ ವರ್ಗದವರಿಗೆ ಉದ್ಯೋಗ ಅವಕಾಶಗಳನ್ನು ಒದಗಿಸಾಗಿರ್ಬೋದು, ಉದ್ಯೋಗಿಗಳ ಮಕ್ಕಳಿಗೆ ಶಾಲೆ ಮತ್ತು ಏನು ಉಳಿದಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಾಗಿರ್ಬೋದು. ಹೀಗೆ ಪ್ರತಿಯೊಂದು ವ್ಯವಹಾರದ ಏನಪ್ಪ ಒಂದು ಅವಿಭಾಜ್ಯ ಅಂಗ ವ್ಯವಹಾರ ಅಂತ ಕರಿತಾನೆ. ಹೀಗಾಗಿ ವ್ಯವಹಾರ ಒಂದು ಅವಿಭಾಜ್ಯ ಅಂತ ಆಗಬೇಕಾದ್ರೆ ವ್ಯವಹಾರ ಏನು ಮಾಡಬೇಕಪ್ಪ ಅಂದ್ರೆ ಸಂಸ್ಥೆ ಸಮಾಜಕ್ಕೋಸ್ಕರ ಒಂದಿಷ್ಟು ಅನುಕೂಲತೆಯನ್ನು ಮಾಡಿಕೊಡ್ತದ ಅಂತ ಹೇಳ್ತಾನೆ. ಓಕೆ, ಥರ್ಡ್ ಒನ್ ಸೆಕೆಂಡ್ ಒನ್ ಸೋಷಿಯಲ್ ಅಬ್ಜೆಕ್ಟಿವ್ಸ್. Social objectives, it involves the creation of benefit for the society. As a part of the society, every organization, whether it is business or non-business, you have to social obligation to fulfill. For examples, this including for using environmental friendly methods of production, giving employment opportunities to the underprivileged sections of the society, and providing basic amenities like schools, health cares, or etc. These are the providing for the every organization. These are the fulfilling for the social needs, as well as business and non-business. Okay, last one, personal objectives, ವೈಯಕ್ತಿಕ ಉದ್ದೇಶಗಳು. ಈಗ ನಾವು ಏನು ಮಾಡಿದಪ್ಪ, ಸಾಮಾಜಿಕ ಉದ್ದೇಶಗಳನ್ನ ಆದಮೇಲೆ ವೈಯಕ್ತಿಕ ಉದ್ದೇಶಗಳಿಗೆ ಹೋಗ್ತೇವೆ. ವೈಯಕ್ತಿಕ ಉದ್ದೇಶಗಳಲ್ಲಿ ಸಂಘಟನೆಗಳು ಏನಪ್ಪ, ವಿವಿಧ ವ್ಯಕ್ತಿತ್ವ ಆಗಿರ್ಬೋದ, ಹಿನ್ನೆಲೆ ಆಗಿರ್ಬೋದ, ಅನುಭವ ಆಗಿರ್ಬೋದ ಮತ್ತು ಉದ್ದೇಶಗಳನ್ನು ಹೊಂದಿರುವ ವ್ಯಕ್ತಿಗಳಿಂದ ರಚಿಸಲ್ಪಟ್ಟಿದೆ. ವ್ಯಕ್ತಿಗಳು ತಮ್ಮ ವೈವಿಧ್ಯಮಯ ಅಗತ್ಯಗಳ ತೃಪ್ತಿಗಾಗಿ ಸಂಘಟನೆಯ ಭಾಗವಾಗಿರುತ್ತಾರೆ. ಇದು ಸಂಬಂಧಪಟ್ಟಿರ್ತಕ್ಕಂಥ ಉದಾಹರಣೆಗೆ ನಾ ಹೇಳ್ಬೇಕಂದ್ರೆ, ಸ್ಪರ್ಧಾತ್ಮಕ ಸಂಬಳ ಆಗಿರ್ಬೋದ,
ಅಂದರೆ ಇದು ಹಣಕಾಸಿನ ಅಗತ್ಯತೆಗಳಿಗೆ ಕೂಡಿರ್ತದ. ನೆಕ್ಸ್ಟ್ ಇನ್ನೊಂದು ಉದಾಹರಣೆ ಹೇಳ್ಬೇಕಾದ್ರೆ ಸಾಮಾಜಿಕ ಅಗತ್ಯತೆಗಳಾದ ಸಹೋದ್ಯೋಗಿಗಳಲ್ಲಿ ಗುರುತಿಸಿಕೊಳ್ಳುವಿಕೆ ಮತ್ತು ಉನ್ನತ ಗುಣಮಟ್ಟದ ಅಗತ್ಯತೆಗಳಾದ. ನೆಕ್ಸ್ಟ್ ಏನಪ್ಪ ವೈಯಕ್ತಿಕ ಬೆಳವಣಿಗೆ ಆಗಿರ್ಬೋದಾ ಮತ್ತು ಅಭಿವೃದ್ಧಿಗಳವರೆಗೆ ಬದಲಾಗುತ್ತದೆ ಅಂತ ಹೇಳ್ತಾನೆ. ಇವು ಸಂಬಂಧಪಟ್ಟಿರ್ತಕ್ಕಂಥ ವೈಯಕ್ತಿಕ ಉದ್ದೇಶಗಳನ್ನು ಕೂಡ ಸಂಘಟನೆ ಏನು ಮಾಡಬೇಕಪ್ಪ ಅಂದ್ರೆ ಒಂದು ಅಲ್ಲಿ ಸಂಸ್ಥೆ ಕಾಪಾಡಿಕೊಳ್ಳಲು ಅನುಕೂಲತೆಯನ್ನು ಮಾಡಿಕೊಡ್ತದ. ಈ ಉದ್ದೇಶಗಳ ಆಧಾರದ ಮೇಲೆ ತನ್ನ ಕೆಲಸ ಕಾರ್ಯಗಳನ್ನು ಈಡೇರಿಸ್ಕೊಂತ ಹೋಗುತ್ತದೆ ಅಂತ ಹೇಳ್ತಾನೆ. ಪರ್ಸನಲ್ ಅಬ್ಜೆಕ್ಟಿವ್ಸ್ ಆರ್ಗನೈಸೇಷನ್ ಆರ್ ಮೇಡ್ ಆಫ್ ಪೀಪಲ್ who have different personalities, background, experience, objectives. They all become part of the organization to satisfy their diverse needs. Okay. For examples, these are needed for the financial needs. It including for the salaries, competitive salaries, and bonus, incentives. Okay. Next, social needs as per the peer recognition, higher level needs such as a personal growth and development. These are the examples of personal objectives. ಓಕೆ, ಅವು ವೈಯಕ್ತಿಕ ಉದ್ದೇಶ ಅಂದ್ರೆ ಒಂದೇ ಹೇಳ್ತಾನೆ. ಅವಂಗ ಏನು ಬೇಕಾಗತ್ತಪ್ಪ ಅಂದ್ರೆ ಹೆಚ್ಚಿನ ಅನುಭವ ಹೊಂದಿದ, ಹೆಚ್ಚಿಗೆ ಏನಪ್ಪಾರ ಅವನ ಸಂಬಂಧಪಟ್ಟಿರ್ತಕ್ಕಂಥ ಕೌಶಲ್ಯವನ್ನು ಹೊಂದಿದ್ದ, ಆ ವ್ಯಕ್ತಿ ಏನಪ್ಪಾರ ಚೆನ್ನಾಗಿನಪಾರ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದ. ಆವಾಗ ಅವಂಗ ಏನು ಮಾಡ್ಬೇಕಪ್ಪ ಅಂದ್ರೆ ನಾವು ಹೆಚ್ಚಿನ ರೀತಿಯಲ್ಲಿ ಒಂದು ಸ್ಪರ್ಧಾತ್ಮಕ ಸಂಬಳವನ್ನು ನೀಡಬೇಕು, ಕಾಂಪಿಟೇಟಿವ್ ಸ್ಯಾಲ್ರಿನ ಕೊಡಲೇಬೇಕು. ಇಲ್ಲಾಂದರೆ ಎಂಪ್ಲಾಯಿಗಳು ಏನಾಗ್ತಾರಪ್ಪ ಅಂದ್ರೆ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ನಾವು ಶಿಫ್ಟ್ ಮಾಡಿದೀವಿ ಅಂದ್ರೆ ನಮಗೇನಾಗ್ತದಪ್ಪ ಅಂದ್ರೆ ಇಂಪ್ಯಾಕ್ಟ್ ಆಗ್ತದೆ ಆರ್ಗನೈಸೇಷನ್ ಮೇಲೆ. ಹೀಗಾಗಿ ಯಾವುದೇ ಒಂದು ಸಂಸ್ಥೆ ಏನು ಮಾಡ್ತಪ್ಪ ಅಂದ್ರೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಗಾರರನ್ನ ಬಿಟ್ಟುಕೊಡ್ತಿರಂಗಿಲ್ಲ. ಹೀಗಾಗಿ ನಾವೇನು ಮಾಡಪ್ಪ ಅಂದ್ರೆ ನಿರ್ವಹಣೆ ಉದ್ದೇಶಗಳನ್ನ, ಇದು 8 ಮಾರ್ಕ್ಸ್ ಕ್ವಶನ್ಸನ್ನು ಬರ್ತದೆ ನಿಮ್ಗೆ. 8 ಮಾರ್ಕ್ಸ್ ಕ್ವಶನ್ಸನ್ನು ನಿರ್ವಹಣೆ ಉದ್ದೇಶಗಳನ್ನು ವಿವರಿಸಿ ಅಂತೇಳಿ 8 ಮಾರ್ಕ್ಸ್ ಕ್ವಶನ್ಸನ್ನು ಕೇಳ್ತಾನೆ. ಒಂದು ಇಲ್ಲ ಅಂದರೆ 2 ಮಾರ್ಕ್ಸ್ ಕ್ವಶನ್ಸ್ ಅಂತ ಕೇಳ್ತಾನೆ. ದೀಸ್ ಆರ್ ರಿಪೀಟೆಡ್ ಆಗ್ತದೆ. ಆ್ಯನುವಲ್ ಎಕ್ಸಾಮಿನೇಷನ್ ಕಂಪಲ್ಸರಿ 2 ಮಾರ್ಕ್ಸ್ ಆಗ್ತದೆ, ಇಲ್ಲಾಂದ್ರೆ 8 ಮಾರ್ಕ್ಸ್ ಆಗ್ತದೆ. ಬಟ್ ಇಲ್ಲೇ ನೋಡಿರಿ, ಮೆನ್ಷನ್ ಎನಿ ಟು ಆರ್ಗನೈಸೇಷನ್ ಅಬ್ಜೆಕ್ಟಿವ್ಸ್, ಸರ್ವೈವಲ್, ಪ್ರಾಫಿಟ್, ಗ್ರೋತ್. ಯಾವುದೆರಡು ಸಂಘಟನಾತ್ಮಕ ಉದ್ದೇಶಗಳನ್ನು ತಿಳಿಸಿ, ಅಸ್ತಿತ್ವ, ಲಾಭ, ಬೆಳವಣಿಗೆ. ಓಕೆ, ಇಲ್ಲಾಂದ್ರೆ ಏನು ಮಾಡ್ತಾನೆ, ಮೆನ್ಷನ್ ಎನಿ ಟು ಅಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್, ನಿರ್ವಹಣೆ ಯಾವುದೆರಡು ಉದ್ದೇಶಗಳನ್ನು ತಿಳಿಸಿ ಅದನ್ನ ಕ್ವಶನ್ ಕೇಳ್ತಾನೆ. ಎಕ್ಸ್ಪ್ಲೇನ್ ದಿ ಅಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತೇಳಿ 8 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾನೆ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ನಿರ್ವಹಣೆಯ ಪ್ರಾಮುಖ್ಯತೆ. ಓಕೆ, ಫಸ್ಟ್ ಪಾಯಿಂಟ್, ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಇನ್ ಅಚೀವಿಂಗ್ ದ ಗ್ರೂಪ್ ಗೋಲ್ಸ್. ನಿರ್ವಹಣೆ ಗುಂಪು ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಓಕೆ, ನಿರ್ವಹಣೆ ತಂದೆಯಾಗಿರ್ತಕ್ಕಂಥ ಏನಪರ ಸಂಘಟನೆ ಗುರಿಗಳನ್ನು ಸಾಧಿಸಲು ಅಗತ್ಯವಾಗಿದೆ. ಒಟ್ಟಾರೆ ಏನಪರ ಸಂಘಟನೆ ಸಂಬಂಧಪಟ್ಟಿರ್ತಕ್ಕಂಥ ಉದ್ದೇಶಗಳನ್ನು ಸಾಧಿಸಲು ಒಬ್ಬ ವ್ಯವಸ್ಥಾಪಕನ ಕಾರ್ಯವನ್ನು ನಿರ್ಮಾಣ ಮಾಡಿಕೊಡ್ತದ ಅಂತ ಹೇಳ್ತಾನೆ. ವ್ಯವಸ್ಥಾಪಕನ ಕೆಲಸ ಏನಪ್ಪಾರ, ಸಂಘಟನೆ ಉದ್ದೇಶಗಳನ್ನು ಸಾಧಿಸಬೇಕು. ಮ್ಯಾನೇಜ್ಮೆಂಟ್ ಇಸ್ ರಿಕ್ವೈರ್ಡ್ ನಾಟ್ ಫಾರ್ ಇಟ್ ಸೆಲ್ಫ್ ಬಟ್ ಫಾರ್ ಅಚೀವಿಂಗ್ ದ ಗೋಲ್ಸ್ ಆಫ್ ದಿ ಆರ್ಗನೈಸೇಷನ್. ದ ಟಾಸ್ಕ್ ಆಫ್ ಮ್ಯಾನೇಜರ್ is to give a common directions to the individual effort to achieving the overall goals of the organization. Okay, second one, increase efficiency. Management is a increase efficiency. ಎರಡನೇ ನೋಡ್ರಿ, ನಿರ್ವಹಣೆಯು ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಓಕೆ, ಸಂಸ್ಥೆ ಏನಪ್ಪ ಚಟುವಟಿಕೆಗಳ ಉತ್ತಮ ಯೋಜಿಸುವಿಕೆ ಆಗಿರ್ಬೋದ, ಸಂಘಟಿಸುವಿಕೆ ಆಗಿರ್ಬೋದ, ನಿರ್ದೇಶನ ಆಗಿರ್ಬೋದ, ಸಿಬ್ಬಂದಿ ನಿರ್ವಹಣೆ ಆಗಿರ್ಬೋದು ಮತ್ತು ನಿಯಂತ್ರಿಸುವಿಕೆ ಆಗಿರ್ಬೋದು ಮೂಲಕ ವೆಚ್ಚವನ್ನು ತಗ್ಗಿಸುವುದು ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುವುದು ಒಬ್ಬ ವ್ಯವಸ್ಥಾಪಕನ ಗುರಿಯಾಗಿದೆ ಅಂತ ಹೇಳ್ತಾನೆ. ಓಕೆ, ಮ್ಯಾನೇಜ್ಮೆಂಟ್ ಇನ್ಕ್ರೀಸ್ ಎಫಿಷಿಯನ್ಸಿ. ದಿ ಏಮ್ ಆಫ್ a manager is to reduce the cost and increase the production through better planning, organizing, directing, stopping and controlling the activities of the organization. Okay, ಇಲ್ಲೇನು ಮಾಡ್ತಾನೆ, ದಕ್ಷತೆ ಅಂದ್ರೆ ಇನ್ಕ್ರೀಸ್ ಎಫಿಷಿಯನ್ಸಿ ಮೀನ್ಸ್ ಎಫಿಷಿಯನ್ಸಿ, ರಿಡ್ಯೂಸ್ ದ ಕಾಸ್ಟ್, ಇನ್ಕ್ರೀಸ್ ದ ಪ್ರೊಡಕ್ಷನ್. ವೆಚ್ಚಗಳನ್ನು ಕಡಿಮೆ ಮಾಡ್ತದ, ಉತ್ಪಾದನೆಯನ್ನು ಹೆಚ್ಚು ಮಾಡ್ತದ. ಓಕೆ, ನೆಕ್ಸ್ಟ್ ಥರ್ಡ್ ಒನ್, ಮ್ಯಾನೇಜ್ಮೆಂಟ್ ಕ್ರಿಯೇಟ್ ಅ ಡೈನಾಮಿಕ್ ಆರ್ಗನೈಸೇಷನ್. ನಿರ್ವಹಣೆಯು ಚಲನಶೀಲ ಸಂಘಟನೆಯನ್ನು ಸೃಷ್ಟಿಸ್ತದ. ಮ್ಯಾನೇಜ್ಮೆಂಟ್ ಕ್ರಿಯೇಟ್ ಅ ಡೈನಾಮಿಕ್ ಆರ್ಗನೈಸೇಷನ್, ನಿರ್ವಹಣೆಯು ಚಲನಶೀಲ ಸಂಘಟನೆಯನ್ನು ಸೃಷ್ಟಿಸುತ್ತದ. ಎಲ್ಲ ಸಂಘಟನೆಗಳು ನಿರಂತರವಾಗಿ ಬದಲಾಗುತ್ತಿರುವ ಪರಿಸರದಲ್ಲಿ ಕಾರ್ಯನಿರ್ವಹಿಸಬೇಕಾಗ್ತದ. ಯಾಕಂದರೆ ಪರಿಸರ
ಏನಪ್ಪಾರ ಬದಲಾವಣೆಯನ್ನು ಹಾಕೋತ ಹೋಗ್ತಿರ್ತದ. ಆ ಪರಿಸರಕ್ಕೆ ತಕ್ಕಂತೆ ಏನಪ್ಪಾರ ನಾವು ಹೊಂದಿಕೊಳ್ಳಬೇಕಾಗ್ತದ. ಯಾಕಂದ್ರೆ ಪರಿಸರಕ್ಕೆ ತಕ್ಕಂತೆ ನಾವು ಹೊಂದಿಕೊಳ್ಳಲು ನಿರ್ವಹಣೆ ಏನು ಮಾಡ್ದಪ್ಪ ಅಂದ್ರೆ ಸಂಘಟನೆಗೆ ಒಂದಿಷ್ಟು ಅನುಕೂಲತೆಯನ್ನು ಮಾಡಿಕೊಡ್ತದ ಅಂತ ಹೇಳ್ತಿರ್ತಾನೆ. ಯಾಕಂದ್ರೆ ಚಲನಶೀಲ ಡೈನಾಮಿಕ್ ಮೀನ್ಸ್ ದೀಸ್ ಆರ್ ಚೇಂಜಸ್ ಎನ್ವಿರಾನ್ಮೆಂಟ್. All organization have to functions in an environment which is constantly changing. ಅಲ್ಲಿ ಸಡನ್ಲಿ ಏನಪ್ಪಾರ ಚೇಂಜ್ ಆಗ್ತಿರ್ತಾವ. ಆ ಚೇಂಜ್ ಆಗ್ತಿರ್ತಕ್ಕಂಥ ಎಲ್ಲವೂ ಏನಪ್ಪಾರ ನಾವು ಸಂಸ್ಥೆ ಏನು ಮಾಡ್ಬೇಕಾ, ಸಂಘಟನೆ ಅದಕ್ಕೆ ಹೊಂದ್ಕೋಬೇಕಾಗ್ತದ ಅಂತ ಹೇಳ್ತಿರ್ತಾನೆ. ಮ್ಯಾನೇಜ್ಮೆಂಟ್ ವಿ ಹ್ಯಾವ್ ಟು ಚೇಂಜ್ ಇಡ್ ಫಾರ್ ದ so that organization will be able to maintain the competitive edge. Okay, ಬದಲಾವಣೆ ಪರ ಸಾಮರ್ಥ್ಯವನ್ನು, ಸ್ಪರ್ಧಾತ್ಮಕ ಸಾಮರ್ಥ್ಯವನ್ನು ಉಳಿಸಿಕೊಳ್ಳಲು ಸಾಧ್ಯ ಆಗ್ತದ ಅಂತ ಹೇಳ್ತಾನೆ. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಇನ್ ಅಚೀವಿಂಗ್ ಪರ್ಸನಲ್ ಅಬ್ಜೆಕ್ಟಿವ್ಸ್. ನಿರ್ವಹಣೆಯು ವೈಯಕ್ತಿಕ ಉದ್ದೇಶಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಓಕೆ, ನಿರ್ವಹಣೆ ಸಂಘಟನೆಯಲ್ಲಿ ಒಟ್ಟಾರೆ ಉದ್ದೇಶಗಳನ್ನ ಸಾಧನೆ ಮಾಡಬೇಕಂದ್ರೆ, ಸಾಧನೆಗೆ ಕೊಡುಗೆ ನೀಡುವುದಾದರೆ, ಜೊತೆಗೆ ತಮ್ಮ ವೈಯಕ್ತಿಕ ಗುರಿಗಳನ್ನು ಸಾಧಿಸಲು ಸಾಧ್ಯವಾಗುವಂತೆ ಒಬ್ಬ ವ್ಯವಸ್ಥಾಪಕನು ತನ್ನ ತಂಡವನ್ನು ಪ್ರೇರೇಪಿಸುತ್ತಾನೆ ಮತ್ತು ಮುನ್ನಡೆಸುತ್ತಾನೆ. ಹೀಗೆ ಪ್ರೇರೇಪಣೆ ಮತ್ತು ನಾಯಕತ್ವಗಳ ಮೂಲಕ ನಿರ್ವಹಣೆಯು ತಂಡ ಸ್ಫೂರ್ತಿ ಮತ್ತು ಸಹಕಾರ ಮತ್ತು ಗುಂಪಿನ ಯಶಸ್ಸಿಗೆ ಬದ್ಧತೆಯನ್ನು ಬೆಳೆಸಿಕೊಳ್ಳಲು ವ್ಯಕ್ತಿಗಳಿಗೆ ಸಹಾಯ ಮಾಡುತ್ತದೆ ಅಂತ ಹೇಳ್ತಾರೆ. ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಇನ್ ಅಚೀವಿಂಗ್ ಪರ್ಸನಲ್ objectives. A manager have to motivate leads to his team in such a manner that individual members are able to achieve personal goals will contribute to the overall organization objectives. Okay, management helps in individuals to develop team spirit, cooperation, commitment of the group success. ಅಲ್ಲಿ ಏನು ಮಾಡಬೇಕಾಗ್ತದ, ಗುಂಪುಗಳ ಪರ್ಸನಲ್ ಉದ್ದೇಶಗಳನ್ನ ನಾವು ಏನು ಮಾಡಬೇಕಪ್ಪ ಅಂದ್ರೆ ಅವರಿಗೆ ಸಹಕಾರವನ್ನು ನೀಡುವುದು, ಅವರಲ್ಲಿ ಏನಪ್ಪಾರ ಉತ್ಸಾಹಗಳನ್ನು ತುಂಬುವುದು, ಮತ್ತೇನಪ್ಪಾರ ಅವ್ರಿಗೆ ಸಂಸ್ಥೆ ಏನಪ್ಪಾರ ಬೆಳವಣಿಗೆ ಯಶಸ್ಸಿಗೆ ಏನಪ್ಪಾರ ಒಂದಿಷ್ಟು ಅನುಕೂಲತೆಯನ್ನು ಮಾಡಿಕೊಡೋದು, ಅದರಲ್ಲಿ ತಂಡದ ಸ್ಫೂರ್ತಿಯನ್ನು ತುಂಬುವುದು. ಹೀಗೆ ಮಾಡ್ಕೋತ ಪ್ರೇರೇಪಣೆಯನ್ನು ತುಂಬ್ಕೋತ ಹೋದೆವು ಅಂದ್ರೆ ಸಂಘಟನೆಪ್ಪ ವೈಯಕ್ತಿಕವಾಗಿರ್ತಕ್ಕಂಥ ಉದ್ದೇಶಗಳನ್ನ ಸಹಾಯ ಮಾಡಲು ಒಂದಿಷ್ಟು ಅನುಕೂಲತೆಯನ್ನು ಮಾಡ್ತದೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಲಾಸ್ಟ್ ಒನ್ ಏನಪ್ಪಾರ, ನಿರ್ವಹಣೆಯು ಸಮಾಜದ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ. ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಇನ್ ದ ಡೆವಲಪ್ಮೆಂಟ್ ಆಫ್ ಸೊಸೈಟಿ. ಓಕೆ, ಒಂದು ಸಂಸ್ಥೆಯ ತನ್ನನ್ನು ರೂಪಿಸುವ ವಿವಿಧ ಗುಂಪುಗಳ ಧ್ಯೇಯ ಸಾಧನೆಗಾಗಿ ಬಹು ವಿಧದ ಉದ್ದೇಶಗಳನ್ನು ಹೊಂದಿರುತ್ತದೆ. ಈ ಉದ್ದೇಶಗಳನ್ನು ಪೂರೈಸುವ ಪ್ರಕ್ರಿಯೆಯಲ್ಲಿ ನಿರ್ವಹಣೆಯು ಸಂಸ್ಥೆಯ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ ಅಂತ ಹೇಳ್ತಾನೆ. ಓಕೆ, ಇಲ್ಲೇನಪ್ಪಾರ ಸಂಸ್ಥೆ ಏನು ಮಾಡ್ತದ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಲು ಸಹಾಯ ಮಾಡ್ತದೆ. ಯಾವುದೇ ಒಂದು ಸಂಸ್ಥೆಯಲ್ಲಿ ಏನಪ್ಪಾರ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ಗುಣಮಟ್ಟನ್ನಾಗಿರ್ಬೋದು, ಸೇವೆಗಳನ್ನಾಗಿರ್ಬೋದು, ಉದ್ಯೋಗಗಳನ್ನಾಗಿರ್ಬೋದು, ಹೊಸ ತಂತ್ರಜ್ಞಾನಗಳನ್ನಾಗಿರ್ಬೋದು, ಇವುಗಳಲ್ಲಿ ಏನಾದರೂ ಒಂದಿಷ್ಟು ಬದಲಾವಣೆಯನ್ನು ಮಾಡಬೇಕಾಗ್ತದ. ಇಟ್ ಮೇ ಬಿ ಡೆವಲಪ್ಮೆಂಟ್. ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಇನ್ ದ ಡೆವಲಪ್ಮೆಂಟ್ ಆಫ್ ದ ಸೊಸೈಟಿ. ಇಟ್ ಮೇ ಬಿ helps to the provide good quality of product and services, create employment opportunities, adapt to new technologies for the greater good of the people, and it leads to forth towards the growth and development. ಅಂದ್ರೆ ಹೊಸ ನಾವು ತಂತ್ರಜ್ಞಾನಗಳನ್ನು ಬದಲಾವಣೆ ಮಾಡಿದ್ವಿ ಅಂದ್ರೆ ಅದು ನಮಗೆ ಅನುಕೂಲತೆಯನ್ನು ಮಾಡಿಕೊಡ್ತದ ಅಂತ ಹೇಳ್ತಾನೆ. ಓಕೆ, ಇವತ್ತಿನ ಕ್ಲಾಸ್ನಲ್ಲಿ ಇದೇನಪ್ಪ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ನಿಮಗೇನು ಮಾಡ್ತಪ್ಪ ಅಂದ್ರೆ ಒಂದು ಸಮ್ಟೈಮ್ಸ್ 2 marks ಕ್ವಶನ್ಸ್ ಅನ್ನೋದು ಮೆನ್ಷನ್ ಎನಿ 2 ಇಂಪಾರ್ಟೆನ್ಸ್ ಆಫ್ ಆರ್ಗನೈಸೇಷನ್ಸ್, ಇಲ್ಲಾಂದ್ರೆ ಸಮ್ಟೈಮ್ಸ್ ಏನು ಮಾಡ್ತಾನಪ್ಪ ಅಂದ್ರೆ 8 marks ಕ್ವಶನ್ ಕೇಳೋ ಚಾನ್ಸಸ್ನೇ ಇದೆ. ಓಕೆ, ಆಲ್ಮೋಸ್ಟ್ 99% ಬರೋಂಗಿಲ್ಲ. ಇನ್ನು ಸಮ್ಟೈಮ್ಸ್ ಏನಪ್ಪ 2%, 1% ಏನು ಮಾಡ್ತಾನಪ್ಪ ಅಂದ್ರೆ ನಿಮ್ಗೆ ಕೇಳೋ ಚಾನ್ಸಸ್ ಇರ್ತದೆ. ಓಕೆ, ಇಷ್ಟ ಇವತ್ತಿನ ಕ್ಲಾಸ್ನಲ್ಲಿ ಅಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್, ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ಸನ್ನು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಿಮಗೇನಪ್ಪ ಮ್ಯಾನೇಜ್ಮೆಂಟ್ ಈಸ್ ಎನ್ ಆರ್ಟ್ ಆ್ಯಂಡ್ ಸೈನ್ಸ್, ಓಕೆ, ಆ್ಯಂಡ್ ಪ್ರೊಫೆಷನ್ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಅಂಥೇಳಿ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು.